ನಮಸ್ತೆ ಸ್ನೇಹಿತರೆ, ಬಸವಶ್ರೀ ಶೀಪ್ ಫಾರ್ಮ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ನಮ್ಮ ಫಾರ್ಮಲ್ಲಿ ಮರಿಗಳಿಗೆ ಇಟಿ ಇಂಜೆಕ್ಷನ್ ಮಾಡ್ತಾ ಇದ್ದೀವಿ. ಇದು ಯಾಕೆ ಅಂತ ಇದೇ ಸಂಚಿಕೆಯಲ್ಲಿ ಮುಂದೆ ಹೇಳ್ತೀನಿ. ಇವತ್ತಿನ ಸಂಚಿಕೆ ನಾನು ಮರಿಗಳ ಉತ್ತಮ ಬೆಳವಣಿಗೆ ಅಂದರೆ ಆಪ್ಟಿಮಮ್ ಗ್ರೋತ್ ಅನ್ನೋ ವಿಷಯದ ಮೇಲೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಹಾಗೆ ನಮ್ಮಲ್ಲಿ 2 ತಿಂಗಳಿಗೆ 23ರಿಂದ 27 kg ತನಕ ಮರಿಗಳು ಬರ್ತವೆ. ಆ ಥರ ಮರಿಗಳು ಬೆಳವಣಿಗೆ ಬರಬೇಕಂದ್ರೆ ಯಾವ ರೀತಿಯಾದಂಥ ಆಹಾರನ ಕೊಡಬೇಕು, ಯಾವ ರೀತಿ ಸಮತೋಲನ ಆಹಾರ ಕೊಟ್ಟು ಅವುಗಳ ಒಂದು ಅತ್ಯುತ್ತಮ ಬೆಳವಣಿಗೆ ಆಪ್ಟಿಮಮ್ ಗ್ರೋತ್ನ ಯಾವ ರೀತಿ ಅಚೀವ್ ಮಾಡೋದಂತ ಇವತ್ತು ನಿಮ್ಮೊಂದಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮರಿಗಳ ಆಪ್ಟಿಮಮ್ ಗ್ರೋತ್ಗೆ ಪ್ರಮುಖವಾಗಿ 2 ಅಂಶಗಳು ಕಾರಣವಾಗ್ತವೆ. ಮೊದಲನೇದಾಗಿ ಬ್ರೀಡ್ ಅಂದರೆ ಅದರ ಜೆನೆಟಿಕ್ಸ್, ಯಾವ ಆನುವಂಶಿಕತೆಯಿಂದ ಅದು ಬಂದಿದೆ ಅನ್ನೋದು. ಎರಡನೇದು ಫೀಡ್ ಅಂದರೆ ನಾವು ಕೊಡುವಂಥ ಆಹಾರದ ಮೇಲೆ ಅದರ ಬೆಳವಣಿಗೆ ನಿರ್ಭರಿತವಾಗಿರುತ್ತೆ. ಇವೆರಡರಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರನಾದಂಥ ಬ್ರೀಡ್ಗಳು ಸಿಗ್ತವೆ. ಉದಾಹರಣೆಗೆ ಬಂಡೂರನ್ನು ನಾವು ಎಳಗ ಅಥವಾ ಕೆಂಗುರಿ ಜೊತೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇವುಗಳನ್ನು ಡಾರ್ಪರ್ ಜೊತೆ ಕಂಪೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಬ್ರೀಡ್ಗಳ ಮೇಲೆ ನಮಗೆ ಹತೋಟಿ ಇಲ್ಲ. ಆದರೆ ನಾವು ಕೊಡುವಂಥ ಆಹಾರ ಏನಿದೆ, ಫೀಡ್ ಇದೆಯಲ್ಲ, ಅದನ್ನು ನಾವು ನಿಯಂತ್ರಣ ಮಾಡ್ಬೋದು. ಇವನ್ ಡಾರ್ಪರ್ ಕುರಿಗಳು ಕೂಡ ಒಳ್ಳೆ ಬೆಳವಣಿಗೆ ಬರಬೇಕಾದ್ರೆ ಅದಕ್ಕೆ ಒಂದು ಬ್ಯಾಲೆನ್ಸ್ಡ್ ಫೀಡ್ ಕೊಟ್ಟಾಗ ಮಾತ್ರ ಒಳ್ಳೆ ಬೆಳವಣಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಹುತೇಕ ನಾವು ಬ್ರೀಡು ನಮ್ಮ ಕೈಲಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಫೀಡಲ್ಲಿ ನಾವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಇದಲ್ಲದೆ ಕೆಲವೊಂದಿಷ್ಟು ನಮ್ಮ ನಿರ್ವಹಣಾ ಪದ್ಧತಿಗಳಿರ್ತವೆ. ಅದರಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೂಡ ಒಳ್ಳೆಯ ಬೆಳವಣಿಗೆಯನ್ನು ನಾವು ಅಚೀವ್ ಮಾಡ್ಬೋದು. ಅವು ಯಾವ ರೀತಿ ಯೋಜನೆಗಳನ್ನು ನಾವು ಚೇಂಜ್ ಮಾಡ್ಬೇಕನ್ನೋದನ್ನು ಇದೇ ಸಂಚಿಕೆಯಲ್ಲಿ ಮುಂದೆ ಹೇಳ್ತೀನಿ. ಮರಿಗಳನ್ನು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಆಹಾರಕ್ಕೆ ಒಗ್ಗಿಸಿ. ಯಾಕಂದರೆ ಕುರಿಗಳಲ್ಲಿ ಡೈಜೆಷನ್ ಆಗೋದು ಕುರಿ ನಮ್ಮ ಹೊಟ್ಟೆ ಥರ ಅಲ್ಲ. ಮನುಷ್ಯರ ಹೊಟ್ಟೆಲಿ ಒಂದೇ ಹೊಟ್ಟೆ ಇರುತ್ತೆ, ಕುರಿಲಿ 4 ಹೊಟ್ಟೆ ಇರುತ್ತೆ. ಅದರಲ್ಲಿ ಮೇನ್ ಡೈಜೆಷನ್ ಆಗೋದು ಕೊಟ್ಟಂಥ ಆಹಾರ ಮೈಕ್ರೋಬ್ಗಳಿಂದನೇ ಆಗುತ್ತೆ. ಅದು ಎಷ್ಟು ಬೇಗ ಬೆಳೆಯೋದು ಅಂದರೆ ತಿನ್ನೋದು ಕಲಿಯುತ್ತೆ, ಅಷ್ಟು ಬೇಗ ಅದರ ದೇಹದಲ್ಲಿ ಮೈಕ್ರೋಬ್ಗಳ ಡಿಪೋಷನ್ ಆಗುತ್ತೆ. ಎಷ್ಟು ಬೇಗ ಮೈಕ್ರೋಬ್ ಡಿಪೋಷನ್ ಆಗುತ್ತೆ ಅಷ್ಟು ಬೇಗ ಅದರ ರುಮೇನು ಡೆವಲಪ್ ಆಗುತ್ತೆ. ಚಿಕ್ಕ ವಯಸ್ಸಿಗೆ ತಿನ್ನೋದು ಕಲಿತ್ರೆ ಅದು ರುಮೇನು ತುಂಬ ಡೆವಲಪ್ ಆಗುತ್ತೆ. ಯಾವ ಕುರಿದು ರುಮೇನು ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಅದು ಚೆನ್ನಾಗಿ ತಿನ್ನುತ್ತೆ, ಜಾಸ್ತಿನೂ ತಿನ್ನುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಒಳ್ಳೆ ಬೆಳವಣಿಗೆನೂ ಬರುತ್ತೆ. ಹಾಗಾಗಿ ಇವಾಗ ಅದು ಅಲ್ಲದೆ ಏನಾಗುತ್ತೆ, ಕುರಿಲಿ 1 ತಿಂಗಳಾಗತ್ತಿಗೆ ತಾಯಿ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಷ್ಟೊತ್ತಿಗೆ ಮರಿಗಳ ದೇಹ ಗಾತ್ರನೂ ದೊಡ್ಡದಾಗುತ್ತೆ, ಅದ್ರ ರಿಕ್ವೈರ್ಮೆಂಟ್ಸು ಜಾಸ್ತಿ ಇರುತ್ತೆ. 1 ತಿಂಗಳು ಅಥವಾ 40 ದಿನ ಆಗೋತ್ತಿಗೆ ಮರಿ ತುಂಬ ಚೆನ್ನಾಗಿ ತಿನ್ನೋದು ಕಲ್ತಿರ್ಬೇಕು. ಆವಾಗ ಏನಾಗುತ್ತೆ, ತಾಯಿ ಹಾಲು ಕಡಿಮೆ ಆದರೂ ಕೂಡ ಮರಿ ತನ್ನ ಕಾಲ ಮೇಲೆ ತಾನು ನಿಂತಿರುತ್ತೆ, ಚೆನ್ನಾಗಿ ತಿನ್ನೋದು ಕಲ್ತಿರುತ್ತೆ. ಹಾಗಾಗಿ ಯಾವ ಮರಿ ಬೇಗ ಅಂದರೆ 10ರಿಂದ 12 ದಿನಕ್ಕೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದ್ರ ರುಮೇನು ಅಷ್ಟೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವುದ್ರ ರುಮೇನು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಅದ್ರ ಬೆಳವಣಿಗೆನೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಸಜೆಸ್ಟ್ ಮಾಡೋದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮರಿಗಳನ್ನು ಫೀಡಿಂಗ್ ಮಾಡೋದಕ್ಕೆ ಬಿಡಿ. ಈ ಮರಿಗಳ ಫೀಡ್ಗಳ ಮೇಲೆ ಅಥವಾ ಏನು ಸಮತೋಲನ ಆಹಾರದ ಮೇಲೆ ನಾನು ಯಾಕೆ ಅಷ್ಟೊಂದು ಒತ್ತು ಕೊಟ್ಟು ಹೇಳ್ತೀನಿ ಅಂದರೆ, ಮರಿಗಳಿಗೆ ಅತ್ಯಂತ ವೇಗವಾಗಿ ಬೆಳೆಯುವಂಥ ಒಂದು ಪೊಟೆನ್ಷಿಯಲಿಟಿ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂದರೆ 15ರಿಂದ ಒಂದು 4 ತಿಂಗಳ ತನಕ ತುಂಬ ವೇಗವಾಗಿ ಬೆಳಿತವೆ. ಈ ಸಂದರ್ಭದಲ್ಲಿ ಅವುಗಳಿಗೆ ಅನುಗುಣವಾಗಿ ಪ್ರೋಟೀನು ಅಂದರೆ ಅವುಗಳ ಬಾಡಿ ಬಿಲ್ಡ್ ಮಾಡೋದಕ್ಕೆ, ಮಸಲ್ ಬಿಲ್ಡ್ ಮಾಡೋದಕ್ಕೆ, ಆಮೇಲೆ ಅದಕ್ಕೆ ಬೇಕಾದಂಥ ಕಾರ್ಬೋಹೈಡ್ರೇಟ್ಸ್ ಕೊಡೋದ್ರಿಂದ ತುಂಬ ವೇಗವಾಗಿ ಬೆಳವಣಿಗೆ ಹೊಂದುತ್ತೆ ರ್ಯಾಪಿಡ್ ಗ್ರೋತಿಗಾಗಿ. ಆಮೇಲೆ ಕ್ಯಾಲ್ಶಿಯಮ್ ಮತ್ತು ಫಾಸ್ಫೇಟ್ 2:1 ರೇಷಿಯೋದಲ್ಲಿ ಇರೋವಂಥ ಮಿಶ್ರಣ ಕೊಟ್ಟರೆ ಅವುಗಳ ಬೋನ್ಗಳು ಕೂಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಚಿಕ್ಕ ವಯಸ್ಸಲ್ಲಿ ಅವಕ್ಕೆ ಒಂದು ಸಮತೋಲನವಾದ ಆಹಾರ ಕೊಟ್ಟಾಗೆ ಅವು ವೇಗವಾಗಿ ಬೆಳಿತವೆ. ಹಂಗಾಗಿ ನಾವು ಮರಿಗಳಿಗೆ ಈ ರೀತಿಯಾದಂಥ ಒಂದು ಸಮತೋಲನ ಆಹಾರವನ್ನು ಕೊಡಬೇಕಾಗುತ್ತೆ. ಈ ರೀತಿ ಸಮತೋಲನ ಆಹಾರವನ್ನು ಕ್ರೀಪ್ ಫೀಡ್ ಅಂತ ಕರಿತೀವಿ. ಕ್ರೀಪ್ ಫೀಡು ನಿಮಗೆ ಕಮರ್ಷಿಯಲ್ ಆಗಿ ಸಿಗುತ್ತೆ, ಅಂದರೆ ಅದರದ್ದು ಬೆಲೆ ತುಂಬ ದುಬಾರಿ ಆಗಿರುತ್ತೆ. ನಿಮಗೆ ಬೇಕಾದರೆ ನಿಮ್ಮ ಮನೆಯಲ್ಲೇ ನೀವೇ ಮಾಡ್ಕೋಬೋದು ಒಂದು ಕ್ರೀಪ್ ಫೀಡು. ಆ ಕ್ರೀಪ್ ಫೀಡಲ್ಲಿ ಏನೇನು ಕಾಂಪೋಸಿಷನ್ ಇರುತ್ತೆ ಅಂದರೆ, ಒಂದು 40ರಿಂದ 50% ಏಕದಳ ಧಾನ್ಯ ಇರುತ್ತೆ, ಒಂದು 20ರಿಂದ 25% ಏಕದಳ ಧಾನ್ಯದ ಒಟ್ಟು ಅಂತ ಏನು ಕರಿತೀವಿ, ತೌಡು ಅಂತ ಏನು ಕರಿತೀವಿ, ಅದನ್ನು ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು 20ರಿಂದ 25% ನೀವು ದ್ವಿದಳ ಧಾನ್ಯ ಅಥವಾ ಇಂಡಿ ಅಂತ ಏನು ಕರಿತೀವಿ, ಡಿಆಯ್ಲ್ಡ್ ಕೇಕು, ಅವನ್ನ ಹಾಕ್ಕೋಬೇಕಾಗುತ್ತೆ. ಅದಲ್ಲದೆ ಇದ್ರ ಜೊತೆಗೆ ಒಂದು 2% ಮಿನರಲ್ ಮಿಕ್ಸು, 1 to 2% ಉಪ್ಪು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ಬರಲಿ ಅಂತ ಒಂದು 2% ಬೆಲ್ಲ ಹಾಕಿದರೆ ಇದು ನಿಮಗೆ ಒಂದು ಕ್ರೀಪ್ ಫೀಡ್ ಆಗುತ್ತೆ. ಕ್ರೀಪ್ ಫೀಡಲ್ಲಿ ಪ್ರೋಟೀನ್ ಏನು ಡಿಆಯ್ಲ್ಡ್ ಕೇಕ್ ಅಂತ ಹೇಳಿದ್ನಲ್ಲ, ಅದ್ರ ಕಾನ್ಸಂಟ್ರೇಷನು ವೇರಿ ಆಗುತ್ತೆ. ಅದು ಎಷ್ಟು ಯಾವ ರೀತಿ ಹಾಕ್ಬೇಕಂದ್ರೆ, ಒಂದು ದಿನದ ಬೆಳವಣಿಗೆ ಏನಿರುತ್ತೆ, ಡೈಲಿ ವೇಟ್ಗೆ ಏನೇನಿರುತ್ತೆ ಮರಿದು, ಅದ್ರ ಮೇಲೆ ಅದರದ್ದು ಡಿಆಯ್ಲ್ಡ್ ಕೇಕ್ ಏನಿರುತ್ತೆ ಅದರ ಪರ್ಸೆಂಟೇಜ್ಗಳನ್ನು ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. ಬೇಸಿಕಲಿ ಡಿಆಯ್ಲ್ಡ್ ಕೇಕ್ ಅಂದರೆ ಪ್ರೋಟೀನ್ ಮಿಕ್ಸರು ಕೊಡಬೇಕಾಗುತ್ತೆ. ಒಂದು ದಿನಕ್ಕೆ ಮರಿಗಳಿಗೆ ಎಷ್ಟು ಕೊಡಬೇಕು ಅನ್ನೋದು ಅವುಗಳ ವಯಸ್ಸಿನ ಮೇಲೆ ನಿರ್ಭರವಾಗಿರುತ್ತೆ. 2ರಿಂದ 4 ವಾರ ಅಂದರೆ 15 ದಿನದಿಂದ 1 ತಿಂಗಳ ಇದ್ದರೆ ಅವುಗಳಿಗೆ ಡೈಲಿ ಒಂದು 50ರಿಂದ 100 ಗ್ರಾಮ್ ಕೊಡಬೇಕಾಗುತ್ತೆ. ಆಮೇಲೆ 1 ತಿಂಗಳಿಂದ 2 ತಿಂಗಳಿದ್ದರೆ ಅವಕ್ಕೆ ಡೈಲಿ 100ರಿಂದ 200 ಗ್ರಾಮು
ಡೈಲಿ ಫೀಡ್ ಕೊಡಬೇಕಾಗುತ್ತೆ. ಒಂದು ವೇಳೆ 2ರಿಂದ 3 ತಿಂಗಳಿದ್ರೆ ಮರಿಗಳು, ಅದಕ್ಕೆ ಒಂದು ದಿನಕ್ಕೆ 200ರಿಂದ 300 ಗ್ರಾಮು ಈ ಸಮತೋಲನ ಆಹಾರ ಕ್ರೀಪ್ ಫೀಡ್ನ ಕೊಡಬೇಕಾಗುತ್ತೆ. ಮರಿಗಳಿಗೆ ಫೀಡ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಸುಮಾರು ಈ ಥರ 10ರಿಂದ 12 ದಿನ ಇದ್ದಾಗೆ ಈ ಥರ ಮರಿಗಳಿಗೆ ನೀವು ನಿಧಾನವಾಗಿ ಕ್ರೀಪ್ ಫೀಡ್ನ ಕೊಡ್ಬೋದು. ನಿಧಾನಕ್ಕೆ ತಿನ್ನೋದಕ್ಕೆ ಅಂದರೆ ತಾಯಿ ಜೊತೆ ನೀವು ಒಂದು ಬುಟ್ಟಿಲಿ ಆಹಾರ ಇಟ್ಕೊಟ್ರೆ ಅವು ನಿಧಾನಕ್ಕೆ ತಿನ್ನೋದು ಕಲಿತವೆ. ಒಂದು ವೇಳೆ ಅದ್ರ ಜೊತೆಗೆ ನೀವು ಸ್ವಲ್ಪ ಯಥೇಚ್ಛವಾಗಿ ಬೆಲ್ಲ ಮತ್ತು ಶೇಂಗಾ ಹಿಂಡಿನ ಮಿಕ್ಸ್ ಮಾಡಿದ್ರೆ ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಅವು ನಿಧಾನಕ್ಕೆ ತಿನ್ನೋದು ಕಲಿತವೆ. ಮೊದಲಿಗೆ ನೀವು ಮರಿಗಳನ್ನು ಫೀಡ್ ತಿನ್ನೋದಕ್ಕಂತ ಬಿಟ್ಟಾಗೆ ಅವು ಓಡಾಡೋದೇ ಜಾಸ್ತಿ, ಆ ಕಡೆ ಈ ಕಡೆ ಆಚೆ ಈಚೆ ಓಡಾಡ್ತಿರ್ತವೆ. ಆಮೇಲೆ ಹೋಗ್ತಾ ನಿಧಾನಕ್ಕೆ ಅವಕ್ಕೆ ರೂಢಿಯಾಗಿಬಿಡುತ್ತೆ. ನೀವು ಫೀಡ್ ತಿನ್ಬೇಕಾ ಅಂತ ಅವುಗಳಿಗೆ ಬಾಗಿಲು ತೆಗೆದ್ರೆ ಸಾಕು, ಅವು ಒಂದೊಂದಾಗೆ ತಿನ್ನೋದಕ್ಕಿಂತ ತಾವೇ ನಡ್ಕೊಂಬರ್ತವೆ. ಆಮೇಲೆ ಎಲ್ಲ ತಿಂದ ಮೇಲೆ ಇನ್ನೊಂದು ಸರಿ ಕೇಜ್ ಓಪನ್ ಮಾಡಿದರೆ ತಾಯಿ ಹತ್ರ ತಾವೇ ಹೋಗ್ತವೆ. ಈ ರೀತಿ ನೀವು ನಿಧಾನವಾಗಿ ಅವುಗಳನ್ನು ಒಗ್ಗಿಸ್ಬೇಕಾಗುತ್ತೆ. ಈಗ ಕ್ರೀಪ್ ಫೀಡ್ ಬಗ್ಗೆ ನಮಗೆ ಗೊತ್ತಾಯಿತು, ಅದರಲ್ಲಿ ಏನೇನು ಪ್ರೋಟೀನ್ ಕಾನ್ಸಂಟ್ರೇಷನ್ ಇರುತ್ತೆ, ಏನೆಲ್ಲ ಕಾಂಪೋಷನ್ ಇರುತ್ತೆ ಅಂತ ಗೊತ್ತಾಯಿತು. ಈಗ ನಮ್ಮೆಲ್ಲರಿಗೆ ಇರೋ ದೊಡ್ಡ ಸಮಸ್ಯೆ ಅಥವಾ ಸವಾಲು ಏನಂದರೆ ಕೊಟ್ಟಿರೋಂಥ ಆಹಾರವನ್ನು ಸಂಪೂರ್ಣವಾಗಿ ಮರಿ ತಿನ್ನಬೇಕು, ಅದು ತಿನ್ನೋ ಹಾಗೆ ನೋಡ್ಕೋಬೇಕು. ಯಾಕಂದರೆ ಎಷ್ಟೋ ಸರಿ ನಾವು ಫೀಡಲ್ಲಿ ಕೆಲವೊಂದು ಅಂಶಗಳನ್ನು ಮಿಕ್ಸ್ ಮಾಡ್ತೀವಿ. ಯಾವುದಾದ್ರೂ ಕಹಿಯಾದ ಹಿಂಡಿ ಇರುತ್ತೆ, ಶೇಂಗಾ ಹಿಂಡಿ ಆದರೆ ತುಂಬ ರುಚಿಯಾಗಿರುತ್ತೆ. ಅದು ಬಿಟ್ಬಿಟ್ಟು ಕುಷ್ಬಿ ಹಿಂಡಿ ಅಥವಾ ಎಳ್ಳು ಹಿಂಡಿ ಬೇರೆ ಆದಾಗ ಸ್ವಲ್ಪ ಕಹಿ ಅನಿಸುತ್ತೆ. ನಾವು ಪದೇ ಆಹಾರನ ಚೇಂಜ್ ಮಾಡೋದ್ರಿಂದ ಅಥವಾ ಬೇರೆ ಮಿನರಲ್ ಮಿಕ್ಸು ಆ ಥರ ಯಾವುದಾದ್ರೂ ಒಂದು ಕಾಂಪೋಷನ್ನು ಚೇಂಜ್ ಮಾಡೋದ್ರಿಂದ ಅವುಗಳಿಗೆ ಒಗ್ಗೋದಿಲ್ಲ. ಆ ಟೈಮಲ್ಲಿ ಅವು ಅಲ್ಪ ಸ್ವಲ್ಪ ತಿನ್ಬೋದು ಅಥವಾ ಸಂಪೂರ್ಣವಾಗಿ ತಿನ್ನದೇ ಬಿಡ್ಬೋದು. ಇಂಥ ಸಂದರ್ಭದಲ್ಲಿ ನಮಗೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನನಗೆ ಗೊತ್ತು ನಿಮಗೆ ಕೆಲವೊಂದಿಷ್ಟು ಜನ ಈ ಸಮಸ್ಯೆನ ಎದುರಿಸ್ತಾ ಇರ್ತೀರಂತ. ಅದಕ್ಕೆ ನನ್ನ ಸಲಹೆ ಏನಂದರೆ, ಮೊದಲಿಗೆ ಏನು ಮಾಡೋಕ್ಕೆ, ನೀವು ಮೇವು ಕೊಡೋದಕ್ಕಿಂತ ಒಣ ಮೇವು ಕೊಡೋದಕ್ಕಿಂತ ಮುಂಚೆ ಮೊದಲಿಗೆ ಬೆಳಗ್ಗೆ ಬಿಡ್ತೀರಲ್ಲ ಹಸಿ ಹೊಟ್ಟೆಯಲ್ಲಿ, ಆವಾಗ ನೀವು ಈ ಏನು ಕ್ರೀಪ್ ಫೀಡ್ ಅಂತ ಕಾನ್ಸಂಟ್ರೇಟ್ ಇರುತ್ತಲ್ಲ ಫಸ್ಟ್ ಅದನ್ನು ಕೊಡಿ. ಆ ಥರ ಹೊಟ್ಟೆ ಹಸಿದಾಗ ಯಾವ ಥರ ಇದು ಕೊಟ್ಟರು ಯೂಶ್ವಲಾಗಿ ತಿಂತವೆ. ಒಂದು ವೇಳೆ ಅದು ವರ್ಕೌಟ್ ಆಗಿಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ನೀವು ಶೇಂಗಾದ ಹಿಂಡಿನ ಜಾಸ್ತಿ ಮಿಕ್ಸ್ ಮಾಡಿ. ನಿಮ್ಮ ಹತ್ರ ಶೇಂಗಾ ಹಿಂಡಿ, ಕುಷ್ಬಿ ಹಿಂಡಿ, ಎಳ್ಳು ಹಿಂಡಿ ಇದ್ದರೆ ಮರಿಗಳಿಗೆ ಅಂತ ಎತ್ತಿಡಿ. ಶೇಂಗಾ ಹಿಂಡಿ ತಿನ್ನೋದಕ್ಕೆ ಸ್ವಲ್ಪ ರುಚಿಯಾಗಿರುತ್ತೆ, ಅವನು ಚೆನ್ನಾಗಿ ತಿಂತವೆ. ಅದನ್ನು ವರ್ಕೌಟ್ ಆಗಿಲ್ಲ ಅಂದರೆ ನಿಮಗೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ರುಚಿಯಾಗಿರುತ್ತೆ, ಸಿಹಿಯಾಗಿರೋದ್ರಿಂದ ಅವು ಚೆನ್ನಾಗಿ ತಿಂತವೆ. ಇದೊಂದು ಟಿಪ್ಸ್ ಆಯಿತು. ಇದು ಅಲ್ಲದೆ ಕೊಟ್ಟಿರೋಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಿದೆ ಅಂತ ನಾವು ಖಚಿತಪಡಿಸ್ಕೋಬೇಕು. ಯಾಕಂದರೆ ಕೆಲವೊಂದು ಸರಿ ಬೇರೆ ಕಾಂಪೋಷನ್ ಮಿಕ್ಸ್ ಮಾಡಿದಾಗ ಕೆಲವೊಂದಕ್ಕೆ ಒಗ್ಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಹಿಂಭಾಗದಲ್ಲಿ ನೋಡಿದರೆ ಬಾಲದ ಕೆಳಗಡೆ ಬೇದಿ ಆ ಥರ ಕಾಣ್ತವೆ, ಉಚ್ಕೊಳ್ಳೋದಂತೆ ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ. ಆ ಥರ ಉಚ್ಕೊಳ್ತಾ ಇದ್ದರೆ ಸರಿಯಾಗಿ ಆಗ್ತಾಯಿಲ್ಲ ಅಥವಾ ಇಕ್ಕೆನ ಮೆತ್ತಗಾಗ್ತಾ ಇದೆ ಅಂತಲೇ ನೀವು ತುಂಬ ಹೆವಿಯಾಗಿ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾನು ಕರೆಕ್ಟಾಗಿ ಏನು ಮಾಡಿದರೆ ನಿಮಗೆ ಅದನ್ನು ಸಮಸ್ಯೆ ಬಗೆಹರಿಸ್ಬೋದು ಅಂತ ನನಗೆ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಏನೇನು ಫುಡ್ ಐಟಮ್ ಇದೆ, ನೀವು ಏನು ಓನ್ ಕ್ರೀಪ್ ಫೀಡ್ ಮಾಡಿರ್ತೀರ ಅದರಲ್ಲೇ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡ್ಕೊಂಡು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಾಗ ನಿಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಬೇಕು. ಇದರಿಂದ ಮರಿ ತಿಂದಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಫೀಡ್ ಅಲ್ಲದೆ ಕೆಲವೊಂದಿಷ್ಟು ಹೇಳಿದೆ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಬೆಳವಣಿಗೆಯನ್ನು ಪಡಿಬೋದು ಅಂತ ಹೇಳಿದೆ. ಅದು ಯಾವ ರೀತಿ ಅಂದರೆ, ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮರಿಗಳು ಹುಟ್ಟುತ್ತಾನೆ ಅದರ ಆರೈಕೆಯನ್ನು ನಾವು ಶುರು ಮಾಡಬೇಕಾಗುತ್ತೆ. ಸೊ ಮರಿ ಹುಟ್ಟಿದಾಗೆ ಅದಕ್ಕೆ ಒಕ್ಕಳ ಬಳ್ಳಿ ಮೂಲಕ ಕೆಲವೊಂದಿಷ್ಟು ರೋಗಾಣುಗಳು ಹೋಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಿಮಗೆ ಸಾಧ್ಯವಾದರೆ ಮರಿ ಹುಟ್ಟುತ್ತಾನೆ ಅವುಗಳ ಒಕ್ಕಳ ಬಳ್ಳಿಗೆ ಟಿಂಚರ್ ಐಡಿನ್ ಹಾಕಿ, ಇದರಿಂದ ಬಹುತೇಕ ರೋಗಗಳನ್ನು ನಾವು ತಡೆಗಟ್ಬೋದು. ಈ ರೀತಿ ತಡೆಗಟ್ಟೋದ್ರಿಂದ ಏನಾಗುತ್ತೆ, ಮರಿಗಳು ಪದೇ ಕಾಯಿಲೆ ಬೀಳೋದಿಲ್ಲ. ಕಾಯಿಲೆ ಬೀಳದಿದ್ದರೆ ತುಂಬ ಆರೋಗ್ಯವಾಗಿರ್ತವೆ. ಆರೋಗ್ಯವಂತ ಮರಿ ತುಂಬ ಚೆನ್ನಾಗಿ ತಿಂತವೆ. ಹಾಗಾಗಿ ಅವುಗಳ ಬೆಳವಣಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಲ್ಲದೆ ಮರಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕೊಲೆಸ್ಟ್ರಮ್ ಅಂದರೆ ಗಿಣ್ಣು ಹಾಲು ಏನಂತೀವಿ ಅದು ಸಿಗ್ತಾಯಿದೆ ಅಂತ ನೋಡ್ಕೊಳ್ಳಿ. ಕೆಲವೊಂದು ಸರಿ ಏನಾಗುತ್ತೆ, ನೀವು ಮರಿ ಹಾಕಿದಂಥ ತಾಯಿಗೆ ಸರಿಯಾದ ಪ್ರಮಾಣದ ಆಹಾರ ಕೊಟ್ಟಿಲ್ಲ ಅಂದರೆ ಹಾಲುಣಿಸೋ ತಾಯಿಗೆ ಸುಮಾರು 4ರಿಂದ 5% ಡ್ರೈ ಮ್ಯಾಟರ್ ಇಂಟೇಕ್ ಬೇಕಾಗುತ್ತೆ. ನೀವು ಸರಿಯಾಗಿ ಆಹಾರ ಕೊಡ್ತಿದ್ರೆ ಅಂತ ಖಚಿತಪಡಿಸ್ಕೊಳ್ಳಿ. ಆಹಾರ ಕೊಟ್ಟ ಮೇಲೂ ಬೇರೆ ಕಾರಣಗಳಿಗೆ ಹಾಲು ಕಡಿಮೆ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಮರಿಗಳಿಗೆ ಕೊಲೆಸ್ಟ್ರಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತಾಯಿಗೇನಾದರೂ ಕೊಲೆಸ್ಟ್ರಮ್ ಇಲ್ಲ ಅಂದರೆ ನಿಮಗೆ ಕಮರ್ಷಿಯಲ್ ಆಗಿ ಕೊಲೆಸ್ಟ್ರಮ್ ಪೌಡ್ರ್ ಸಿಗುತ್ತೆ. ಆ ಕೊಲೆಸ್ಟ್ರಮ್ ಪೌಡ್ರ್ ಕುಡಿಸ್ಬೋದು. ಅಥವಾ ನಿಮ್ಮ ಶೆಡ್ಡಲ್ಲೇ ಬೇರೆ ಕುರಿ ಮರಿ ಹಾಕಿದರೆ ಅದ್ರ ಕೊಲೆಸ್ಟ್ರಮನ್ನು ಕುಡಿಸ್ಬೋದು. ಅದು ಸಿಕ್ಕಿಲ್ಲ ಅಂದ್ರೂ ರೀಸೆಂಟಾಗಿ ಕರು ಹಾಕಿರೋ ಹಸುಗಳ ಕೊಲೆಸ್ಟ್ರಮ್ ಕುಡಿಸಿದ್ರೂ ನಡೆಯುತ್ತೆ. ಒಟ್ಟಲ್ಲಿ ಅದಕ್ಕೆ ಕೊಲೆಸ್ಟ್ರಮನ್ನು ನೀವು ಸಿಗೋ ಹಾಗೆ ನೋಡ್ಕೊಳ್ಳಿ. ಕೆಲವೊಂದು ಸರಿ ತಾಯಿಗಳಿಗೆ ಕೆಚ್ಚಲು ಬಾವು ಸಮಸ್ಯೆ ಇದ್ದರೆ ಇರುತ್ತೆ. ಮರಿ ಹಾಕೋದಕ್ಕಿಂತ ಮುಂಚೆನೇ ನೀವು ಕೆಚ್ಚಲು ಬಾವುಗಳನ್ನ ಆಗಾಗ ನೋಡ್ತಾ ಇರಬೇಕು. ಕೆಚ್ಚಲು ಬಾವುಗಳಲ್ಲಿ 4-5 ಥರದ್ದಿರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಬಾವು ಊದ್ಕೊಂಡು ಕೆಚ್ಚಲೆಲ್ಲ ಇನ್ಫ್ಲಮೇಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹಾಲೆಲ್ಲ ಒಡೆದೋಗಿರುತ್ತೆ. ಇಲ್ಲ ಕೆಲವೊಂದು ಸರಿ ಬ್ಲಾಕೆಡ್ ಆಗುತ್ತೆ. ಸೊ ಅದನ್ನು ನೀವು ಮಲೆ ತೊಟ್ಟನ್ನು
ಬ್ಲಾಕನ್ನು ತೆಗಿಬೇಕಾಗುತ್ತೆ. ಅದಲ್ಲದೆ ಕೆಲವೊಂದು ಸಾರಿ ತುಂಬ ಫೈಬ್ರೋಸಿಸ್ ಆಗಿಬಿಟ್ಟು ಆ ಮಲೆಯಲ್ಲಿ ಹಾಲೇ ಬರ್ತಾ ಇರಲ್ಲ, ಅಂಥದ್ದನ್ನು ಕೂಡ ನೀವು ರಿಪೇರ್ ಮಾಡಬೇಕಾಗುತ್ತೆ. ಈ ಕೆಚ್ಚಲು ಬಾವು ಬಗ್ಗೆ ನಾನು ಒಂದು ಸಪ್ರೇಟ್ ಆದ ವಿಡಿಯೋನ ಮಾಡ್ತೀನಿ. ಅದರಲ್ಲಿ ತುಂಬ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ, ಯಾವ ರೋಗಾಣುಗಳಿಂದ ಕೆಚ್ಚಲು ಬಾವು ಬರುತ್ತೆ, ಎಷ್ಟು ಥರ ಇದ್ದಾವೆ, ಅದಕ್ಕೇನು ಟ್ರೀಟ್ಮೆಂಟ್ ಅಂತ. ಇವತ್ತಿನ ವಿಷಯಕ್ಕೆ ಮತ್ತೆ ವಾಪಸ್ ಬರೋದಾದರೆ, ಸೊ ಅಂಥ ಮರಿಗಳಿಗೆ ನೀವು ಕೊಲೆಸ್ಟ್ರಾಮ್ ಸಿಗೋ ಥರ ನೋಡ್ಕೋಬೇಕಾಗುತ್ತೆ. ಅದಲ್ಲದೆ ಮರಿಗಳಿಗೆ ನಿಮಗೆ ಉತ್ತಮವಾಗಿ ಬೆಳವಣಿಗೆ ಬರಬೇಕಂದ್ರೆ ಕೆಲವೊಂದು ಸರಿ ನೀವು ನಿಮ್ಮ ಮನೆ ಹತ್ರನೇ ಹಿಂದೆ ಮುಂದೆ ಏನಾದರೂ ಬಿಟ್ಕೊಂಡು ಹೊರಗಡೆ ಮೇಯಿಸ್ತಾ ಇದ್ದರೆ ಅಲ್ಲಿ ಜಂತು ಹುಳುಗಳ ಸಮಸ್ಯೆ ಇದ್ರೂ ಇರ್ಬೋದು, ಅಥವಾ ನೀವು ಸಂತೆಯಿಂದ ಮರಿಗಳನ್ನು ತಂದು ಸಾಕ್ತಾ ಇದ್ದರೆ ಅಲ್ಲೂ ಕೂಡ ಜಂತು ಹುಳಿನ ಸಮಸ್ಯೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮರಿಗಳಿಗೆ ಡಿವರ್ಮಿಂಗ್ ಮಾಡಿ ನಾನು ಮೊದಲೇ ಹೇಳಿದಂಥ ಕ್ರೀಪ್ ಫೀಡ್ನು ಕೊಡೋದ್ರಿಂದ ಒಳ್ಳೆಯ ಬೆಳವಣಿಗೆ ಬರುತ್ತೆ. ಜಂತುನಾಶಕ ಅಲ್ಲದೆ ನಾನು ಸಂಚಿಕೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮರಿಗಳಿಗೆ ಸುಮಾರು 2 ವಾರದ ಮರಿಗಳಿಗೆ ನೀವು ಇ ಟಿ ಇಂಜೆಕ್ಷನ್ ಕೊಡೋದ್ರಿಂದ ಇವುಗಳಿಗೆ ಇ ಟಿ ಆಗೋದಂತೆ ತಡೆಗಟ್ಬೋದು. 14 ದಿನದಾಗೆ ಮೊದಲನೇ ಡೋಸ್ ಕೊಡ್ತೀವಿ, ಅದಾಗಿ ಒಂದು 21 ದಿನ ಅಂದರೆ ಸುಮಾರು 35ನೇ ದಿನಕ್ಕೆ 2ನೇ ಡೋಸ್ ಕೊಡ್ತೀವಿ. ಸೊ ಮರಿ ನೀವು 15ನೇ ದಿನದಿಂದ ಆಹಾರ ಕೊಡೋಕ್ಕೆ ಶುರು ಮಾಡಿದರೆ ಅಲ್ಲಿಂದ 1 ತಿಂಗಳಾದಮೇಲೆ ಅಂದರೆ 1.5 ತಿಂಗಳಿಗೆಲ್ಲ ಮರಿಗಳಿಗೆ ಜಾಸ್ತಿ ಹೆಚ್ಚೆಚ್ಚುವಾಗಿ ದಿನಕ್ಕೆ 150ರಿಂದ 200 ಗ್ರಾಮು ಆಹಾರ ಕೊಡೋಕ್ಕೆ ಶುರು ಮಾಡಿರ್ತೀವಿ. ಆ ಟೈಮಲ್ಲಿ ಅದಕ್ಕೆ ಪ್ರೊಟೆಕ್ಷನ್ ಬೇಕಂದರೆ ಅಷ್ಟೊತ್ತಿಗೆ ಬೂಸ್ಟರ್ ಡೋಸ್ ಆಗುತ್ತೆ. ಸುಮಾರು 1.5 ತಿಂಗಳ ಮರಿಗೆ ನಿಮಗೆ ಒಳ್ಳೆ ಪ್ರೊಟೆಕ್ಷನ್ ಸಿಕ್ಕಿರುತ್ತೆ ಅಷ್ಟೊತ್ತಿಗೆ ಬೂಸ್ಟರ್ ಡೋಸ್ ಮಾಡಿಸಿದ್ರೆ. ಆವಾಗ ನೀವು ಚೆನ್ನಾಗಿ ಫೀಡ್ ಕೊಡ್ಬೋದು. ಇದಲ್ಲದೆ ನಿಮಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಸುಮಾರು ಈಗ ಹುಟ್ಟಿನಿಂದ 20, 25 ಅಥವಾ 31 ದಿನದ ತನಕ ಪ್ರೊಟೆಕ್ಷನ್ ಬೇಕಂದರೆ ತಾಯಿಗಳು ಮರಿ ಹಾಕೋದಕ್ಕೆ 3ರಿಂದ 4 ವಾರ ಮುಂಚೆ ಅಂದರೆ ಸುಮಾರು 1 ತಿಂಗಳುಗಳ ಮುಂಚೆ ನೀವು ಪ್ರೆಗ್ನೆಂಟ್ ಆದಂಥ ಕುರಿಗಳಿಗೆ ನೀವು ಇ ಟಿ ಇಂಜೆಕ್ಷನ್ ಮಾಡಿಸೋದ್ರಿಂದ ತಾಯಿ ಹಾಲಲ್ಲಿ ಈ ರೋಗದ ವಿರುದ್ಧ ಆ್ಯಂಟಿಬಾಡಿಗಳು ಫಾರ್ಮೇಷನ್ ಆಗ್ತವೆ. ಈ ಆ್ಯಂಟಿಬಾಡಿಗಳು ಏನು ಮಾಡ್ತವೆ ಅಂದರೆ ಹುಟ್ಟಂಥ ಮರಿಗಳಲ್ಲಿ ಇ ಟಿ ಬ್ಯಾಕ್ಟೀರಿಯಾಗಳಿದ್ದರೆ ಆ ಬ್ಯಾಕ್ಟೀರಿಯಾಗಳಿಗೆ ವಿರುದ್ಧ ಹೋರಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದು ಯಾವ ರೀತಿ ಅಂದರೆ ಇದನ್ನು ನಾನು ನಿಮಗೆ ಸ್ವಲ್ಪ ಒಂದು ಪ್ರಾಯೋಗಿಕವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ತಾಯಿ ಹಾಲು ಅಂದ್ಕೊಳ್ಳಿ, ಇದು ಮರಿ ಹೊಟ್ಟೆ ಅಂತ ಅಂದ್ಕೊಳ್ಳಿ, ಇದು ಕರುಳು. ಹೊಟ್ಟೆಲಿ ಇಷ್ಟು ಹಾಲು ಬರುತ್ತೆ, ಇಷ್ಟು ಹಾಲು ಕುಡಿಸ್ತೀರಾ. ತಾಯಿ ಹಾಲು ಕುಡ್ದಾಗೆ ಇಷ್ಟು ಹಾಲು ಬಂದರೆ ಹೀರ್ಕೊಳ್ಳುತ್ತೆ ಹೊಟ್ಟೆ. ಇದಕ್ಕಿಂತ ಜಾಸ್ತಿ ಹಾಲು ಬಂದಾಗ ಏನಾಗುತ್ತೆ, ಮರಿಗಳಲ್ಲಿ ನೀವು ಇವಾಗ ಹುಟ್ಟಿದ ಮರಿ ಅದು 1 ವಾರದ ಮರಿಯಲ್ಲಿ ನೀವು ಇನ್ನೂ ಅದಕ್ಕೆ ಫಸ್ಟ್ ಡೋಸು ಬೂಸ್ಟರ್ ಡೋಸ್ ಕೊಟ್ಟಿಲ್ಲ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಇಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ತಾಯಿಗೆ ಏನಾದರೂ ಕೆಚ್ಚಲು ದೊಡ್ಡದಿತ್ತು ಅಥವಾ ಯಥೇಚ್ಛವಾಗಿ ಹಾಲು ಕೊಡ್ತಾಯಿತ್ತು ಅಂದರೆ ಜಾಸ್ತಿ ಕುಡಿದಂಥ ಹಾಲು ಎಲ್ಲಿಗೆ ಹೋಗುತ್ತೆ, ಹೊಟ್ಟೆ ಎಷ್ಟು ಹೀರ್ಕೋಬೇಕು ಅಷ್ಟು ಹೀರ್ಕೊಳ್ಳುತ್ತೆ. ಎಕ್ಸಸ್ ಆದಂಥ ಹಾಲು ಅಲ್ಲಿಂದ ಕರುಳಿನ ಮೂಲಕ ಇದರಲ್ಲೆಲ್ಲ ತುಂಬಿಕೊಳ್ಳುತ್ತೆ, ಹೊಟ್ಟೆಲಿ ಇಲ್ಲೆಲ್ಲ ಎಕ್ಸ್ಟ್ರಾ ಶೇಖರಣೆ ಆಗುತ್ತೆ. ಈ ರೀತಿ ಶೇಖರಣೆ ಆದಂಥ ಹಾಲಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಇದರಲ್ಲಿ ಟಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತವೆ. ಬ್ಯಾಕ್ಟೀರಿಯಾಗಳು ಟಾಕ್ಸಿನ್ಗಳು ಹೊಟ್ಟೆಗೆ ಪಂಕ್ಚರ್ ಮಾಡ್ತವೆ. ಈ ಥರ ಟಾಕ್ಸಿನ್ಗಳು ಬರ್ತವೆ, ಅವೆಲ್ಲ ಹೊಟ್ಟೆಲಿ ಕರುಳಲ್ಲೆಲ್ಲ ಹೋಲ್ಗಳನ್ನು ಮಾಡ್ತವೆ. ನಾನು ಇದನ್ನು ಆಲ್ರೆಡಿ ಟಾಕ್ಸಿನ್ಗಳು ಯಾವ ರೀತಿ ದೇಹದಲ್ಲಿ ಕರುಳಲ್ಲಿ ಹೊಟ್ಟೆಯಲ್ಲಿ ಸಾಫ್ಟ್ ಟಿಶ್ಯೂದಲ್ಲಿ ಹೋಲ್ ಮಾಡ್ತೇವೆ ಅಂತ ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದರ ಲಿಂಕನ್ನು ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ತಾಯಿಗೆ 4 ತಿಂಗಳಿದ್ದಾಗೆ ಅಥವಾ ಮರಿ ಹಾಕೋದಕ್ಕಿಂತ 3ರಿಂದ 4 ವಾರ ಮುಂಚೆ ನೀವು ಇಂಜೆಕ್ಷನ್ ಮಾಡಿಸೋದ್ರಿಂದ ಅದರ ಅಡ್ವಾಂಟೇಜ್ ಏನಂದರೆ, ಇದನ್ನು ಟಾಕ್ಸಿನ್ ಅಂದ್ಕೊಳ್ಳಿ, ಇದು ಹೋಲ್ ಮಾಡುತ್ತೆ ಅದು ಹೊಟ್ಟೆಲಿ. ಇದು ಹಾಲಲ್ಲಿರುವಂಥ ಆ್ಯಂಟಿಬಾಡೀಸು ಈ ಟಾಕ್ಸಿನ್ ವಿರುದ್ಧ ಅದೇನು ಮಾಡುತ್ತೆ, ಆ್ಯಂಟಿಬಾಡೀಸು ಟಾಕ್ಸಿನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಈ ಥರ ಇವುಗಳ ಟಾಕ್ಸಿನ್ ಇದ್ದರೆ ಇದನ್ನು ನ್ಯೂಟ್ರಲೈಸ್ ಮಾಡೋದ್ರಿಂದ ಅದು ಹೊಟ್ಟೆಗೆ ಯಾವುದೇ ರೀತಿಯಾದಂಥ ಪಂಕ್ಚರ್ಗಳನ್ನು ಮಾಡೋದಿಲ್ಲ. ಈ ರೀತಿ ಯಥೇಚ್ಛವಾಗಿ ಹಾಲು ಕುಡಿದಾಗ ಕೂಡ ಮರಿಗಳಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಯಾಕಂದರೆ ಈ ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡಿ ತಾಯಿ ಹಾಲಿನ ಮುಖಾಂತರ ಬಂದಿರುತ್ತೆ. ಈ ರೀತಿ ತಾಯಿಗಳಿಗೆ ನೀವು ಅದು ಮರಿ ಹಾಕೋದಕ್ಕಿಂತ ಮುಂಚೆ ಇ ಟಿ ವ್ಯಾಕ್ಸಿನ್ ಮಾಡಿಸೋದ್ರಿಂದ ಮರಿಗಳಿಗೆ ನೀವು ಪ್ರೈಮರಿ ಡೋಸು ಬೂಸ್ಟರ್ ಡೋಸ್ ಕೊಡೋ ತನಕ ಸುಮಾರು 35 ದಿನ ಆಗುತ್ತೆ. ಮೊದಲ 35ರಿಂದ 40 ದಿನ ತಾಯಿಗಳಿಗೆ ನೀವು ವ್ಯಾಕ್ಸಿನೇಷನ್ ಮಾಡಿಸೋದ್ರಿಂದ ಮರಿಗಳಿಗೆ ಪ್ರೊಟೆಕ್ಷನ್ ಸಿಗುತ್ತೆ. ಈ ರೀತಿ ನೀವು ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟ್ಗಳ ಪ್ರಾಕ್ಟೀಸ್ಗಳನ್ನು ಸ್ವಲ್ಪ ಸುಧಾರಣೆ ಮಾಡೋದ್ರಿಂದ ಮರಿಗಳಿಗೆ ಒಳ್ಳೆಯ ಬೆಳವಣಿಗೆ ಬರೋದಕ್ಕೆ ಕಾರಣವಾಗುತ್ತೆ. ಇದನ್ನು ಹೇಳುತ್ತೆ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ಬೇರೆ ಒಂದು ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಈ ಸಂಚಿಕೆಯನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲ ಧನ್ಯವಾದಗಳು. ಮತ್ತೆ ಸಿಗೋಣ.